ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನೀವು ಟ್ಯಾಕ್ಸ್ ಅನ್ನ ಪೇ ಮಾಡ್ತೀರಾ? ಅದರಲ್ಲೂ ಅಯ್ಯೋ ದೇವ್ರೆ, ಟ್ಯಾಕ್ಸ್ ಕಟ್ಟಿ ಕಟ್ಟಿ ಸಾಕಾಗಿ ಹೋಗ್ಬಿಡ್ತು. ಇನ್ನು ಬೆಲೆ ಏರಿಕೆಯ ಬೆಸಿ ಅಂತೂ ನಮ್ಮನ್ನ ಕಾಡ್ತಾ ಇದೆ ಅಂತ ಅನೇಕ ಮಧ್ಯಮ ವರ್ಗದವರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ. ಆದರೆ ಕೇಂದ್ರ ಸರ್ಕಾರ ಮುಂಬರುವ 2025ರ ಬಜೆಟ್ನಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ತರ್ತಾ ಇದೆ. ಎಲ್ಲಾದ್ರೂ ಈ ಒಂದು ಯೋಜನೆಯನ್ನ ಜಾರಿಗೆ ತಂದು ಬಿಟ್ರೆ ನಮ್ಮ ಮಧ್ಯಮ ವರ್ಗದವರಿಗೆ ಭಾರಿ ಅನುಕೂಲ ಆಗುತ್ತೆ. ಹಾಗಾದ್ರೆ ಏನದು ಟ್ಯಾಕ್ಸ್ ಕತೆ ಅಂತೀರಾ? ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಫೆಬ್ರವರಿ 1ರಂದು ಮಂಡನೆಯಾಗಲಿರುವ 2025-26ನೇ ಸಾಲಿನ ವಾರ್ಷಿಕ ಬಜೆಟ್ನಲ್ಲಿ 15 ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆ ಕಡಿತಗೊಳಿಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಉನ್ನತ ಮೂಲಗಳಿಂದ ವರದಿಯಾಗಿದೆ. ಮಧ್ಯಮ ವರ್ಗಗಳ ಮೇಲಿನ ಆರ್ಥಿಕ ಹೊರೆಯನ್ನ ತಗ್ಗಿಸುವ ಉದ್ದೇಶ ಮತ್ತು ಆರ್ಥಿಕತೆಯನ್ನ ವೇಗವಾಗಿ ಬೆಳೆಯುವ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ಚಿಂತನೆಯನ್ನ ನಡೆಸಿದಾರಂತೆ. ಸದ್ಯಕ್ಕೆ ಯಾವುದೇ ಕಡಿತದ ಗಾತ್ರವನ್ನ ನಿರ್ಧರಿಸಿಲ್ಲ. ಬಜೆಟ್ ಮಂಡನೆಯ ದಿನಾಂಕ ಸಮೀಪವಾಗ್ತಿದ್ದಂತೆ ಈ ನಿರ್ಧಾರವನ್ನ ಇನ್ನಷ್ಟು ಸ್ಪಷ್ಟವಾಗಿ ತಿಳಿಸಬಹುದು ಅಂತ ಅನೇಕ ಮೂಲಗಳು ಹೇಳ್ತಾ ಇದೆ. ಪ್ರಮುಖವಾಗಿ ವಸತಿ ಬಾಡಿಗೆಗಳಂತಹ ವಿನಾಯಿತಿಗಳನ್ನ ತೆಗೆದುಹಾಕುವ 2020ರ ತೆರಿಗೆ ವ್ಯವಸ್ಥೆಯನ್ನ ಆರಿಸಿಕೊಂಡ್ರೆ ಈ ಕ್ರಮವು ಕೋಟ್ಯಾಂತರ ತೆರಿಗೆದಾರರಿಗೆ, ವಿಶೇಷವಾಗಿ ಹೆಚ್ಚಿನ ಜೀವನ ವೆಚ್ಚದಿಂದ ಹೊರೆಯಾಗಿರುವ ನಗರ ವಾಸಿಗಳಿಗೆ ಪ್ರಯೋಜನೆಯನ್ನ ನೀಡುತ್ತದೆ. 2020ರ ತೆರಿಗೆ ಪದ್ಧತಿಯಲ್ಲಿ 3 ಲಕ್ಷ ರೂಪಾಯಿಗಳಿಂದ 15 ಲಕ್ಷ ರೂಪಾಯಿವರೆಗಿನ ವಾರ್ಷಿಕ ಆದಾಯಕ್ಕೆ 5% 20%ರವರೆಗೆ ತೆರಿಗೆಯನ್ನ ವಿಧಿಸಲಾಗಿತ್ತು. ಈ ಪ್ರಮಾಣ ಗರಿಷ್ಠ 30ರಷ್ಟಿತ್ತು. ಇದೀಗ ಕೇಂದ್ರ ಸರ್ಕಾರ ಮುಂದಿಟ್ಟಿರುವ ನೂತನ ಪ್ರಸ್ತಾಪದಲ್ಲಿ ದೇಶದ ತೆರಿಗೆದಾರರು 2 ತೆರಿಗೆ ವ್ಯವಸ್ಥೆಗಳಲ್ಲಿ ಒಂದನ್ನ ಆಯ್ಕೆ ಮಾಡಬಹುದು. ಅದೇನಂದ್ರೆ ವಸತಿ ಬಾಡಿಗೆ ಮತ್ತು ವಿಮೆಯ ಮೇಲೆ ವಿನಾಯಿತಿ ಅನುಸರಿಸುವ ಒಂದು ತೆರಿಗೆ ಪದ್ಧತಿ ಮತ್ತು ಮತ್ತೊಂದು 2020ರಲ್ಲಿ ಪರಿಚಯಿಸಲಾದ ತೆರಿಗೆ ಪದ್ಧತಿ. ಇದು ಸ್ವಲ್ಪ ಕಡಿಮೆ ತೆರಿಗೆ ದರಗಳನ್ನ ನೀಡುತ್ತದೆಯಾದರೂ ಪ್ರಮುಖ ವಿನಾಯಿತಿಗಳನ್ನ ಅನುಮತಿಸೋದಿಲ್ಲ ಅಂತ ವರದಿ ಹೇಳಿದೆ. 2025-26ರ ಬಜೆಟ್ ಅಲ್ಲಿ ಎಷ್ಟು ಪ್ರಮಾಣದ ತೆರಿಗೆ ವಿನಾಯಿತಿ ಸಿಗಲಿದೆ ಅಂತ ಬಜೆಟ್ ದಿನಾಂಕವಾದ ಫೆಬ್ರವರಿ 1ರ ಒಳಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಇದರಿಂದ ತೆರಿಗೆ ಬೊಕ್ಕಸಕ್ಕೆ ಎಷ್ಟು ನಷ್ಟವಾಗಲಿದೆ ಎನ್ನುವುದನ್ನ ಈವರೆಗೂ ಅಂದಾಜಿಸಲಾಗಲಿಲ್ಲ ಅಂತ ಮೂಲಗಳು ತಿಳಿಸ್ತಾ ಇದೆ. ಒಟ್ಟಲ್ಲಿ ಮಧ್ಯಮ ವರ್ಗದವರ ಕೈಯಲ್ಲಿ ಹೆಚ್ಚು ಹಣವಿದ್ದಷ್ಟು ದೇಶದ ಆರ್ಥಿಕತೆ ಮತ್ತು ಆದಾಯ ಹೆಚ್ಚುತ್ತದೆ. ಜುಲೈ ಹಾಗೂ ಸೆಪ್ಟೆಂಬರ್ ವರೆಗಿನ 7ನೆಯ ತ್ರೈಮಾಸಿಕದಲ್ಲಿ ಜಗತ್ತಿನ 5ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರದ ವಹಿವಾಟು ಮಂದಗತಿಯಲ್ಲಿ ಸಾಗಿದೆ. ಆಹಾರ ಪದಾರ್ಥಗಳ ಬೆಲೆ ಏರಿಕೆ, ಸೋಪುಗಳಿಂದ ಶಾಂಪೂವರೆಗೂ, ಕಾರುಗಳಿಂದ ದ್ವಿಚಕ್ರ ವಾಹನದವರೆಗೂ ಬೆಲೆ ಏರಿಕೆಯ ಬಿಸಿ ಜಾಸ್ತಿಯಾಗಿದೆ, ಜನರನ್ನ ಬಾಧಿಸಿದೆ. ಇದರಿಂದಾಗಿ ಮಧ್ಯಮ ವರ್ಗದವರಿಂದ ತೀವ್ರ ಪ್ರತಿರೋಧ ಸರ್ಕಾರ ಎದುರಿಸಬೇಕಾಗಿತ್ತು. ಹೀಗಾಗಿನೇ ವೇತನ ಹೆಚ್ಚಳದಂತಹ ಕ್ರಮ ಕೈಗೊಂಡಿರೋ ಬೆಲೆ ಏರಿಕೆಯ ಬೆಸಿಯನ್ನ ತಗ್ಗಿಸಲು ಸಾಧ್ಯವಾಗಿಲ್ಲ ಅಂತ ಅಂದಾಜಿಸಲಾಗಿದೆ. ಒಟ್ಟಲ್ಲಿ ಈ ಪ್ರಸ್ತಾಪನೆ ಬಜೆಟ್ನಲ್ಲಿ ಆದ್ರೆ ಭಾರಿ ಪ್ರಮಾಣದಲ್ಲಿ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುತ್ತದೆ ಅಂತ ವರದಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಾದ್ರೂ ಸರ್ಕಾರ ಮುಂಬರುವ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಡ್ತು ಅಂತಂದ್ರೆ ಮಧ್ಯಮ ವರ್ಗದವರಿಗೆ ಭಾರಿ ಅನುಕೂಲ ಆಗುತ್ತೆ. ಹಾಗಾದ್ರೆ ಮುಂಬರುವ ಬಜೆಟ್ನಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.